ದೇವೇಗೌಡರು ಯಡಿಯೂರಪ್ಪನವರು ಇಬ್ಬರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂಥ ಸೇವೆನ ಮಾಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ. ಸೊ ಹಿರಿಯ ಮಾರ್ಗದರ್ಶನವನ್ನು ರಾಜ್ಯದ ಹಿತಕ್ಕೆ ಯಾವಾಗಲೂ ಕೂಡ ರಾಜ್ಯದ ಘನತೆ ಗೌರವ ಎಲ್ಲ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ಅದು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಸರ್ಕಾರ, ಇದು ಮುಂದುವರಿಯುವಂಥ ಸರ್ಕಾರಗಳಿದು. ಸೊ ಅದಕ್ಕೆ ಪಕ್ಷ ರಾಜಕೀಯ ಇವೆಲ್ಲ ಒಂದು ಕಡೆ ಸೈಡ್ ಇಟ್ಟು ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೋಸ್ಕರ. ಸೊ ಅವರ ಅನುಭವಗಳು ಅಪಾರವಾದಂಥ ಒಂದು ಶಕ್ತಿ. ಅವರ ಕಣಜದಲ್ಲಿ ಅವರ ಅನುಭವಗಳಿದೆಯಲ್ಲ, ಇದು ಭಾಳ ದೊಡ್ಡ ವಿಚಾರಗಳೆಲ್ಲ ಕೂಡ ಇದೆ. ಅನೇಕ ಒಳ್ಳೊಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ಬಗ್ಗೆ ಅವರು ಮೆಚ್ಕೊಂಡಿದ್ದಾರೆ. ಅವ್ರಿಗೆ ನಂಬಿಕೆ ಇದೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀನಿ ಅಂತ. ಇನ್ನು ಮುಂದಿನ ದಿನದಲ್ಲೂ ಕೂಡ ಬಂದು ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾರೆ. ಸೋನಿಯಾ ಗಾಂಧಿ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿ ಮಾತಾಡಿ ಅವರು ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ಮೊದಲಿಂದ ಕೂಡ ಇಟ್ಕೊಂಡು ಬಂದವರು. ಅವರೇ ನನ್ನ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಅವರು ಕೂಡ ವಿಶ್ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅವ್ರಿಗೂ ನಂಬಿಕೆ ಇದೆ. ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ, ಎಲ್ಲರೂ ಒಟ್ಟು ತೆಗೆದುಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಎಸ್ ನಾಯಕರುಗಳನ್ನ ಭೇಟಿಯಾಗಿ ಆಹ್ವಾನ ಮಾಡಿದ ಮೇಲೆ HDDಗೂ ಆಹ್ವಾನ ಕೊಟ್ಟರು. ಅವರು ಹಿರಿಯರಿದ್ದಾರೆ, ಅವರ ಅನುಭವ ಬಹಳ ಪ್ರಮುಖ ಆಗುತ್ತೆ. ರಾಜಕೀಯ ಬೇರೆ, ಆದರೆ ಒಂದು ರಾಜ್ಯದ ಪ್ರಗತಿಗೋಸ್ಕರ ಎಲ್ಲರದ್ದು ಕೂಡ ಸಹಕಾರ ಬೇಕಾಗುತ್ತೆ. ಅದೆಲ್ಲವನ್ನ ಪಡ್ಕೊಳ್ಳೋದಕ್ಕಾಗಿ ನಾನು ಬಂದಿದ್ದು. ಇನ್ನುಳಿದ ಮುಖ್ಯಮಂತ್ರಿಗಳ ಸೇವೆ ಕೂಡ ಅಪಾರ ಅಂದರು DK ಶಿ. ನನ್ನ ತಾಳ್ಮೆ ಬಗ್ಗೆ ದೇವೇಗೌಡರು ಮೆಚ್ಚಿಕೊಂಡಿದ್ದಾರೆ. DK ಶಿವಕುಮಾರ್ ಹೇಳಿಕೆ. ನಿಯೋಜಿತ CM DK ಶಿವಕುಮಾರ್ HDDಯನ್ನ ಆಹ್ವಾನಿಸಿದ ಸಂದರ್ಭದಲ್ಲಿ ದೇವೇಗೌಡರು ನನಗೆ ಹಲವು ಸಲಹೆ ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ಬಗ್ಗೆ ಕೂಡ ದೇವೇಗೌಡರು ಮೆಚ್ಚಿಕೊಂಡಿದ್ದಾರೆ ಅಂತ ತಮ್ಮ ಮಾತುಕತೆ ಬಗ್ಗೆ ತಿಳಿಸಿದರು. ದೇವೇಗೌಡರು ಯಡಿಯೂರಪ್ಪನವರು ಇಬ್ಬರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂಥ ಸೇವೆನ ಮಾಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ. ಸೊ ಹಿರಿಯ ಮಾರ್ಗದರ್ಶನವನ್ನು ರಾಜ್ಯದ ಹಿತಕ್ಕೆ ಯಾವಾಗಲೂ ಕೂಡ ರಾಜ್ಯದ ಘನತೆ ಗೌರವ ಎಲ್ಲ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ಅದು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಸರ್ಕಾರ, ಇದು ಮುಂದುವರಿಯುವಂಥ ಸರ್ಕಾರಗಳಿದು. ಸೊ ಅದಕ್ಕೆ ಪಕ್ಷ ರಾಜಕೀಯ ಇವೆಲ್ಲ ಒಂದು ಕಡೆ ಸೈಡ್ ಇಟ್ಟು ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೋಸ್ಕರ. ಸೊ ಅವರ ಅನುಭವಗಳು ಅಪಾರವಾದಂಥ ಒಂದು ಶಕ್ತಿ. ಅವರ